Hello, welcome back to Mechanics of Material lecture series. In today's session, I'm going to explain question bank and model question paper solutions to week 2 stress and strain related chapter. So let's get in. MCQ question ಬರೋದಾದ್ರೆ the ratio of lateral strain to the longitudinal strain. ನೋಡಿ ನಿಮಗೆ without option you should know the meaning of this because ಅಷ್ಟು ಈಸಿ ಇರೋ ಡೆಫಿನೇಷನ್ಸ್ಗಳು ಬರ್ತವೆ. ಹಾಗಾಗಿ ಈ ಡೆಫಿನೇಷನ್ ರಿಲೇಟೆಡ್ ಟು ಪಾಯ್ಸನ್ಸ್ ರೇಷಿಯೋ ಅಂತ ಹೇಳಿದ್ರೆ ಲ್ಯಾಟ್ರಲ್ ಸ್ಟ್ರೈನ್ ಡಿವೈಡೆಡ್ ಬೈ ಲೀನಿಯರ್ ಸ್ಟ್ರೈನ್. ಅದು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನು ಮಾಡಿದ್ದೀನಿ ನಾನು, ಅದನ್ನ ನೋಡಿಕೊಂಡು ಕಲ್ತ್ಕೊಳ್ಳಿ. ಸೊ ದಿಸ್ ಇಸ್ ಪಾಯ್ಸನ್ಸ್ ರೇಷಿಯೋ. ವಿತೌಟ್ ಹೆಸಿಟೇಷನ್ ಯು ಕ್ಯಾನ್ ಚೂಸ್ ದ ಕರೆಕ್ಟ್ ಆಪ್ಷನ್ ಆಸ್ ಪಾಯ್ಸನ್ಸ್ ರೇಷಿಯೋ. ಥರ್ಮಲ್ ಸ್ಟ್ರೆಸ್ ಇಸ್ ಗಿವನ್ ಬೈ ಸೆಕೆಂಡ್ ಕ್ವಶನ್. ಥರ್ಮಲ್ ಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ. ಥರ್ಮಲ್ ಸ್ಟ್ರೆಸ್ ಫಾರ್ಮುಲಾ ಏನಿರುತ್ತೆ? ಥರ್ಮಲ್ ಸ್ಟ್ರೆಸ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ಆಲ್ಫಾ ಇಂಟು ಇ ಇಂಟು ಡೆಲ್ಟಾ ಟಿ. ಆಲ್ಫಾ ಅಂದರೆ ಥರ್ಮಲ್ ಕೋಎಫಿಷಿಯಂಟ್ ಆಫ್ ಎಕ್ಸ್ಪಾನ್ಷನ್, ಇ ಅಂದರೆ ಯಂಗ್ಸ್ ಮಾಡ್ಯುಲಸ್, ಡೆಲ್ಟಾ ಟಿ ಅಂದರೆ ರೈಸ್ ಇನ್ ಟೆಂಪರೇಚರ್ ಅಂತ. ಹಾಗಾಗಿ ಬರೀ ಆಲ್ಫಾ ಡೆಲ್ಟಾ ಟಿ ಇದ್ರೆ ಇದು ಥರ್ಮಲ್ ಸ್ಟ್ರೈನ್ ಇದು. ಹಾಗಾಗಿ ದಿಸ್ ಒನ್ ಇಸ್ ಥರ್ಮಲ್ ಸ್ಟ್ರೆಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಫ್ಯಾಕ್ಟರ್ ಆಫ್ ಸೇಫ್ಟಿ ಡೆಫಿನಿಷನ್ ಕೇಳ್ತಾ ಇದ್ದಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ನೀವು ನೋಡ್ಬೇಕಿಲ್ಲಿ ಫಸ್ಟ್ ಡೆಫಿನಿಷನ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಏಬಲ್ ಟು ಫಿಗರ್ ಔಟ್ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್. ಆಬ್ವಿಯಸ್ಲಿ ದೀಸ್ ಟು ಎರಡರಲ್ಲಿ ಒಂದು ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಲೋಡ್ ಬೈ ಏರಿಯಾ ಅಂದರೆ ಸ್ಟ್ರೆಸ್ಸು, ಸ್ಟ್ರೆಸ್ ಬೈ ಸ್ಟ್ರೈನ್ ಅಂದರೆ ಯಂಗ್ಸ್ ಮಾಡ್ಯುಲಸ್ಸು, ಅಲ್ಟಿಮೇಟ್ ಬೈ ವರ್ಕಿಂಗ್ ಸ್ಟ್ರೆಸ್ ಅಂದರೆ ಫ್ಯಾಕ್ಟರ್ ಆಫ್ ಸೇಫ್ಟಿ. ಬಟ್ ಇದ್ರ ರೆಸಿಪ್ರೋಕಲ್ಗೆ ಯಾವುದೇ ಡೆಫಿನಿಷನ್ ಇಲ್ಲದೆ ಇರೋದ್ರಿಂದ ಸೊ ದೀಸ್ ತ್ರೀ ಆರ್ ರಾಂಗ್ ಆಪ್ಷನ್ ಅಂಡ್ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ಶಿಯರ್ ಸ್ಟ್ರೆಸ್ ಆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ರಿಮೆಂಬರ್ ಮಾಡ್ಕೊಳ್ಳಿ, ನಾನು ಶಿಯರ್ ಸ್ಟ್ರೆಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ ಯಾವಾಗಲೂ ಲೋಡು ಟ್ಯಾಂಜೆನ್ಷಿಯಲ್ ಆಗಿ ಆಕ್ಟ್ ಆಗ್ತಿರುತ್ತೆ. ಸೊ ಈ ಥರ ಲೋಡ್ ಆಕ್ಟ್ ಆದಾಗ ಲೇಯರ್ ಬೈ ಲೇಯರ್ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ದಿಸ್ ಲೋಡು ಇಸ್ ಪ್ಯಾರಲಲ್ ಟು ದ ಸರ್ಫೇಸ್, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂತ ಹೇಳಿದ್ರೆ ದಟ್ ಸರ್ಫೇಸ್ ಅಂದರೆ ಈ ಥರ ಲೋಡ್ ಬಿದ್ದಾಗ ಇದಕ್ಕೆ ನಾವು ಲೀನಿಯರ್ ಅಥವಾ ಡೈರೆಕ್ಟ್ ಸ್ಟ್ರೆಸ್ ಅಂತ ಕರಿತೀವಿ. ಸೊ ಶಿಯರ್ ಸ್ಟ್ರೆಸ್ ಬಗ್ಗೆ ಕೇಳ್ತಿರೋದ್ರಿಂದ ಪ್ಯಾರಲಲ್ ಟು ದ ಸರ್ಫೇಸ್ ಇಸ್ ಕರೆಕ್ಟ್ ಆಪ್ಷನ್. ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್ ಇಸ್ ಹೈಲಿ ಎಲಾಸ್ಟಿಕ್? ಸೊ ನಾನು ಹುಕ್ಸ್ಲಾ ಮತ್ತು ಎಲಾಸ್ಟಿಕ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ಟೀಲು ಮತ್ತು ರಬ್ಬರು, ಬ್ರಾಸ್ ಮತ್ತು ಗ್ಲಾಸು ಎಲಾಸ್ಟಿಕ್ ಅಂದರೆ ಬ್ರಾಸ್ ಕೂಡ ಎಲಾಸ್ಟಿಕ್ಕೆ, ಬಟ್ ಗ್ಲಾಸ್ ಇಸ್ ನಾಟ್ ಎಲಾಸ್ಟಿಕ್ ಬಿಕಾಸ್ ಇಟ್ ಇಸ್ ಕಂಪ್ರೆಸಿವ್ ಸ್ಟ್ರೆಸ್ ಇರೋವಂಥದ್ದು ಬ್ರಿಟಲ್ ಮೆಟೀರಿಯಲ್ ಆಗಿರೋದ್ರಿಂದ ಯು ಕ್ಯಾನ್ ಚೂಸ್ ಡೈರೆಕ್ಟ್ಲಿ. ದಿಸ್ ಇಸ್ ನಾಟ್ ಹೈಲಿ ಎಲಾಸ್ಟಿಕ್. ಸೊ ಕಮಿಂಗ್ ಟು ದೀಸ್ ತ್ರೀ, ರಬ್ಬರ್ ಇಸ್ ಎಲಾಸ್ಟಿಕ್ ಬಟ್ ದ ಸ್ಟಿಫ್ನೆಸ್ ಇಸ್ ವೆರಿ ಲೆಸ್ ಹಿಯರ್. ಹಂಗಾಗಿ ಯಂಗ್ಸ್ ಮಾಡ್ಯುಲಸ್ ವ್ಯಾಲ್ಯೂನು ಕೂಡ ತುಂಬ ಕಡಿಮೆ ಇರುತ್ತೆ. ಇದರಲ್ಲೂ ಕೂಡ ಕಂಪೇರ್ ಟು ದ ಸ್ಟೀಲ್ ಲೆಸ್ ಇರೋದ್ರಿಂದ ಸ್ಟೀಲ್ ಇಸ್ ಮೋರ್ ಎಲಾಸ್ಟಿಕ್ ದನ್ ಅದರ್ ತ್ರೀ ಆಪ್ಷನ್ಸ್. ನೋಡಿ, ಟೆನ್ಷನ್ ಟೆಸ್ಟಲ್ಲಿ ಹೂಕ್ಸ್ ಲಾ ಇಸ್ ವ್ಯಾಲಿಡ್ ಅಪ್ ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ ಹೂಕ್ಸ್ ಲಾ ಅಪ್ ಟು ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರೆ ಪ್ರಪೋರ್ಷನಾಲಿಟಿ ಲಿಮಿಟು, ಎಲಾಸ್ಟಿಕ್ ಲಿಮಿಟು, ಅಪ್ಪರ್ ಇಲ್ ಪಾಯಿಂಟ್, ಲೋಯರ್ ಇಲ್ ಪಾಯಿಂಟ್, ಅಲ್ಟಿಮೇಟ್ ಅಂಡ್ ಬ್ರೇಕಿಂಗ್. ಇದು ಗ್ರಾಫ್ ಆಫ್ ಸಿಂಪಲ್ ಟೆನ್ಷನ್ ಸ್ಟ್ರೆಸ್ ಆಫ್ ಎ ಮೈಲ್ಡ್ ಸ್ಟೀಲ್ ಮೆಟೀರಿಯಲ್. ಇಲ್ಲಿ ಅಲ್ಟಿಮೇಟ್ ಸ್ಟ್ರೆಸ್ ಮತ್ತು ಬ್ರೇಕಿಂಗ್ ಪಾಯಿಂಟ್ ಡೈರೆಕ್ಟ್ ಆಗಿ ನೀವು ಚೂಸ್ ಮಾಡ್ಬೋದು. ಹೂಕ್ಸ್ ಲಾ ಅಲ್ಲಿ ತನಕ ಹೋಗೋದಿಲ್ಲ. ಇನ್ ದೀಸ್ ಟು ಯಾವುದು ಸೂಟಬಲ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಲಾಸ್ಟಿಕ್ ಲಿಮಿಟ್ ನಿಯರಲ್ ಟು ಈಲ್ಡ್ ಪಾಯಿಂಟ್ ಇರೋದ್ರಿಂದ ಆ್ಯಕ್ಚುಲಿ ಬೋತ್ ಆರ್ ಕರೆಕ್ಟ್ ಓನ್ಲಿ ಫಾರ್ ರಿಲೆವೆಂಟ್ ಟು ದ ಸಿಂಪಲ್ ಟೆನ್ಷನ್ ಟೆಸ್ಟ್. ಪ್ರೊಪೋರ್ಷನಾಲಿಟಿ ಲಿಮಿಟ್ ಲೈಕ್ ಯಾಕೆ ಅಂತ ಹೇಳಿದ್ರೆ ನೀವು ಮೆಟೀರಿಯಲ್ ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ಲೋಯರ್ ವ್ಯಾಲ್ಯೂ ಆಫ್ ಸ್ಟ್ರೆಸ್ಸೇ ತಗೊಳ್ಳಿ, ಸೊ ದಟ್ ಇಟ್ ಕ್ಯಾನ್ ಕಮ್ ಬ್ಯಾಕ್ಸ್ ಟು ಇಟ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಇವನ್ ಎಲಾಸ್ಟಿಕ್ ಲಿಮಿಟಲ್ಲೂ ಲೋಡ್ ರಿಮೂವ್ ಮಾಡಿದಾಗೂ ಬರುತ್ತೆ, ಬಟ್ ಸ್ಟಿಲ್ ಸಮ್ ಟೈಮ್ ಇಟ್ ವಿಲ್ ನಿಯರ್ ಟು ಈಲ್ಡ್ ಇರೋದ್ರಿಂದ ಪ್ಲಾಸ್ಟಿಕ್ ರೀಸನ್ ಶುರುವಾಗೋ ಚಾನ್ಸಸ್ ಇರೋದ್ರಿಂದ ಬೆಟರ್ ಯು ಚೂಸ್ ಪ್ರೊಪೋರ್ಷನಾಲಿಟಿ ಲಿಮಿಟ್ ಫಾರ್ ದಿಸ್ ಕಂಪೇರ್ ಟು ದ ಎಲಾಸ್ಟಿಕ್ ಲಿಮಿಟ್. ಸೊ ಇಲ್ಲಿ ಮ್ಯಾಥ್ ದಿ ಫಾಲೋಯಿಂಗ್ ಕ್ವಶನ್ ಇದು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಾಡ್ಯುಲಸ್ಗಳಿದ್ದಾವೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ಟ್ರೈನ್ ಇದೆ. ಯಾವ ಮಾಡ್ಯುಲಸ್ಸು ಯಾವುದಕ್ಕೆ ರಿಲೆವೆಂಟ್ ಆಗಿದೆ ಅಂತ ನೋಡೋಣ. ಯಂಗ್ಸ್ ಮಾಡ್ಯುಲಸ್ಸು ನಿಮಗೆಲ್ಲ ಗೊತ್ತೇ ಇದೆ. ಯಂಗ್ಸ್ ಮಾಡ್ಯುಲಸ್ ಅಂದರೆ ಇ. ಸೊ ನಾರ್ಮಲ್ ಸ್ಟ್ರೆಸ್ ಬೈ ನಾರ್ಮಲ್ ಸ್ಟ್ರೈನ್ ಅಂತ ಡಿಫೈನ್ ಮಾಡಿರ್ತೀರಿ. ಹಾಗಾಗಿ ಎಗೆ ಐ ಕ್ಯಾನ್ ಡೈರೆಕ್ಟ್ಲಿ ಟೇಕ್ 2 ಇಸ್ ದ ಕರೆಕ್ಟ್ ಆಪ್ಷನ್. ಸೊ ದಿಸ್ ಒನ್ ಇಸ್ ಎ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳಿದ್ರೆ ಜಿ ಅಂತ, ಇದಕ್ಕೆ ಶಿಯರ್ ಮಾಡ್ಯುಲಸ್ ಅಂತಲೂ ಕರೀತಾರೆ. ಇಟ್ಸ್ ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ದ ಶಿಯರ್ ಸ್ಟ್ರೈನ್. ಹಾಗಾಗಿ ಶಿಯರ್ ಸ್ಟ್ರೈನ್ ರಿಲೇಟೆಡ್ ಆಗಿರೋದ್ರಿಂದ ಸೊ ದಿಸ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್. ಬಲ್ಕ್ ಮಾಡ್ಯುಲಸ್ ಅಂದರೆ ಕೆ. ಬಲ್ಕ್ ಮಾಡ್ಯುಲಸ್ ಇಸ್ ಡೈರೆಕ್ಟ್ ಸ್ಟ್ರೆಸ್ ಡಿವೈಡೆಡ್ ಬೈ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಗಿರೋದ್ರಿಂದ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಬರೋದ್ರಿಂದ ಇದರಲ್ಲಿ ಬಲ್ಕ್ ಮಾಡ್ಯುಲಸ್ಗೆ 4 ಕರೆಕ್ಟ್ ಆಪ್ಷನ್ನು. ಪಾಯ್ಸನ್ಸ್ ರೇಷಿಯೋ ಮಾಡಬೇಕಾದ್ರೆ ನಿಮಗೆ ಲ್ಯಾಟರಲ್ ಸ್ಟ್ರೈನ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ತಗೋತೀವಿ. ನ್ಯೂಮರೇಟರಲ್ಲಿ ಲ್ಯಾಟರಲ್ ಸ್ಟ್ರೈನ್ ಇರೋದ್ರಿಂದ ದಟ್ ಕ್ಯಾನ್ ಆಲ್ಸೋ ಕಾಲ್ಡ್ ಅಸ್ ಟ್ರಾನ್ಸ್ಫರ್ ಸ್ಟ್ರೈನ್. ದಿಸ್ ಇಸ್ ರಿಲೇಟೆಡ್ ಟು ಪಾಯ್ಸನ್ಸ್ ರೇಷಿಯೋ. ಸೊ A2, B1, C4 and D3 is the correct option. Let's see where it is. So A2, B1, C4, D3 is the correct option for this. ಪಾಯ್ಸನ್ಸ್ ರೇಷಿಯೋ 0 ಇದೆ ಅಂತ ಹೇಳಿದ್ರೆ
ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ ಮೆಟೀರಿಯಲ್ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ಕಾ? ನೋವೇರ್, ಇದಕ್ಕೂ ಸಂಬಂಧನೇ ಇಲ್ಲ. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಇನ್ಫೈನೈಟ್ ಆಗೋಕ್ಕೆ ಯಾವ್ದು ಮೆಟೀರಿಯಲ್ಲು ಕೂಡ ಇಲ್ಲ. ಲಾಂಜಿಟ್ಯೂಡಿನಲ್ ಸ್ಟ್ರೈನೇ ಇಲ್ಲದೆ ಇರೋ ಮೆಟೀರಿಯಲ್ ಇಲ್ಲ. ಹಾಗಾಗಿ ಮೆಟೀರಿಯಲ್ಲು ರಿಜಿಡ್ ಅಂತ ಕರಿತೀವಿ. ಆ ಮೆಟೀರಿಯಲ್ಲು ರಿಜಿಡ್ ಆಗಿದೆ ಅನ್ನೋದು ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ ನೋಡಿ, ಇನ್ ಟರ್ಮ್ಸ್ ಆಫ್ ಪಾಯ್ಸನ್ಸ್ ರೇಷಿಯೋ, ದ ರೇಷಿಯೋ ಆಫ್ ಯಂಗ್ಸ್ ಮಾಡ್ಯುಲಸ್ ಟು ಶಿಯರ್ ಮಾಡ್ಯುಲಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಇ ಜಿ. ಇ ಮತ್ತು ಜಿ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಇ ಮತ್ತು ಜಿ ಫಾರ್ಮುಲಾ ಏನು? ಇ ಈಸ್ ಈಕ್ವಲ್ ಟು 2g 1 plus mu. ದಿಸ್ ಇಸ್ ದ ಫಾರ್ಮುಲಾ ಫಾರ್ ರಿಲೇಷನ್ ಬಿಟ್ವೀನ್ ಯಂಗ್ಸ್ ಮಾಡ್ಯುಲಸ್ ಅಂಡ್ ಶಿಯರ್ ಮಾಡ್ಯುಲಸ್. ಇಲ್ಲೇನು ಕೇಳ್ತಿದ್ದಾರೆ? ಇನ್ ಟರ್ಮ್ಸ್ ಆಫ್ ಪಾಯ್ಸನ್ಸ್ ರೇಷಿಯೋ, ದ ರೇಷಿಯೋ ಆಫ್ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಶಿಯರ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಶಿಯರ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಜಿ ಕೆಳಗಡೆಗೆ ಬರುತ್ತೆ, ರೇಷಿಯೋ ಆಯಿತು ಲೆಫ್ಟ್ ಹ್ಯಾಂಡ್ ಸೈಡು. ರೈಟ್ ಹ್ಯಾಂಡ್ ಸೈಡ್ ಉಳ್ಕೊಂಡಿದ್ದೇನು? 2 times of 1 plus mu. ನೋಡಿ, 2 times of 1 plus mu ಇರೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ರಾಂಗ್ ಆಪ್ಷನ್ ಆಗುತ್ತೆ. ನೀವು ಕರೆಕ್ಟಾಗಿ ನೋಡ್ಕೊಂಡು ಬರೀಬೇಕು. ವಿತೌಟ್ ಡೂಯಿಂಗ್ ದಿಸ್ ಇಟ್ ಡಸಂಟ್ ಏಬಲ್ ಟು ಲೈಕ್ ನಿಮಗೆ ಪ್ರಾಬ್ಲಮ್ ಇದನ್ನು ಸೊಲ್ಯೂಷನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಇ ಬೈ ಜಿ ತೆಗೆದ್ರೆ ಉಳ್ಕೊಳ್ಳೋಂಥ ವ್ಯಾಲ್ಯೂ ಇಲ್ಲಿ ಬರೀಬೇಕಾಗಿರೋದ್ರಿಂದ ಆಪ್ಷನ್ ಸಿ ಇಸ್ ಕರೆಕ್ಟ್. ರಿಲೇಷನ್ಶಿಪ್ ಬಿಟ್ವೀನ್ ಇ ಆ್ಯಂಡ್ ಕೆ ಕೇಳಿದ್ದಾರೆ. ಡೈರೆಕ್ಟ್ ಈಕ್ವೇಷನ್ ಇದು, ನಾನು ಆಲ್ರೆಡಿ ಹೇಳಿದ್ದೆ, ರಿಮೆಂಬರ್ ಮಾಡ್ಕೋಬೇಕು ಅಂತ. ಇ ಈಸ್ ಈಕ್ವಲ್ ಟು 3k 1 minus 2 mu ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇ ಈಸ್ ಈಕ್ವಲ್ ಟು 3k 1 minus 2 mu ಇಸ್ ಇನ್ ಬಿ ಆಪ್ಷನ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್. ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇವಾಗ ನಾನೇನು MCQ ಎಕ್ಸ್ಪ್ಲೈನ್ ಮಾಡಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅದು ನಿಮಗೆ ಮುಂದೆ CET ಪ್ರಿಪರೇಷನ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗೋದಾಗಿರ್ಬೋದು, ಅಲ್ಲೆಲ್ಲ ನಿಮಗೆ ಈ ಒಂದು ಕ್ವಶನ್ಸ್, ರಿಲೇಟೆಡ್ ಕ್ವಶನ್ಸ್ ಕೂಡ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಇದೇ ಥರ ಕ್ವಶನ್ಸ್ನ ಆದಷ್ಟು ಸಾಲ್ವ್ ಮಾಡಿ. ದೇರ್ ಆರ್ ಸೋ ಮೆನಿ ವೆಬ್ಸೈಟ್ಸ್ ಅವೈಲಬಲ್, ಆ್ಯಂಡ್ ಐಲ್ ಆಲ್ಸೋ ಮೇಕ್ ಇಟ್ ಸಮ್ ಕ್ವಶನ್ ಬ್ಯಾಂಕ್ ಫಾರ್ ಯು ಟು ಪ್ರಿಪೇರ್ whenever you get a free time after third semester. Be prepared. Don't forget these things in your life, because if you are a mechanical engineer, you should know this concept. ಒಂಥರ ABCD ಥರ ಕಲ್ತ್ಕೋಬೇಕಾಗುತ್ತೆ. ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ರಿಲೇಟೆಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡೋಣ. ಜಸ್ಟ್ ಟು ಪ್ರಾಕ್ಟೀಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಷ್ಟೇ ಮಾಡ್ತಿರೋದು ನಾನು. ಆ್ಯಂಡ್ ಐ ಹ್ಯಾವ್ ಟೇಕನ್ ದ ಕ್ವಶನ್ಸ್ ಫ್ರಮ್ ದ ಕ್ವಶನ್ ಬ್ಯಾಂಕ್ ಇಟ್ ಸೆಲ್ಫ್. ಹಾಗಾಗಿ ಒಂದ್ಸಲ ಇದನ್ನು ಸಾಲ್ವ್ ಮಾಡಿಕೊಂಡು ಮಿಕ್ಕಿದ ಕ್ವಶನ್ಸ್ನ ಓದ್ಕೊಂಡು ಹೋದರೆ ಯಾವ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡ್ಬೋದು ಅನ್ನೋದೊಂದು ಇಂಟೆನ್ಷನಿಂದ ಮಾಡ್ತಿದ್ದೀನಿ. ಪರ್ಸೆಂಟೇಜ್ ಎಲಾಂಗೇಷನ್ ಇಸ್ ಎ ಮೆಜರ್ ಆಫ್. ಪರ್ಸೆಂಟೇಜ್ ಎಲಾಂಗೇಷನ್ ಆಗಿರ್ಬೋದು, ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ ಆಗಿರ್ಬೋದು, ಅದೆರಡು ನಮಗೆ ಡಕ್ಟಿಲಿಟಿನ ಮೆಜರ್ ಮಾಡೋದ್ರಿಂದ. ಸೊ ದಿಸ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಅಕಾರ್ಡಿಂಗ್ ಟು ಹೂಕ್ಸ್ ಲಾ, ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ದಿಸ್ ದ ಡೈರೆಕ್ಟ್ ಕ್ವಶನ್. ಯು ಕ್ಯಾನ್ ಈಸಿಲಿ ಗೆಸ್ ದಿಸ್. ಯಂಗ್ಸ್ ಮಾಡ್ಯುಲಸ್ನ ಇನ್ನೊಂದು ಹೆಸರು ಕರೀತಾರೆ. ಏನಂತ ಕರಿತೀವಿ? ಎಲಾಸ್ಟಿಕ್ ಮಾಡ್ಯುಲಸ್ ಅಂತ ಕರಿತೀವಿ. ಫಾರ್ ಡಕ್ಟೈಲ್ ಮೆಟೀರಿಯಲ್ಸ್, ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ ಜನರಲಿ ಬೇಸ್ಡ್ ಆನ್ ಡ್ಯಾಶ್ ಸ್ಟ್ರೆಸ್. ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದರೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಡಕ್ಟೈಲ್ ಮೆಟೀರಿಯಲ್ಲು ಈಲ್ಡ್ ಸ್ಟ್ರೆಸ್ನಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬ್ರಿಟಲ್ ಮೆಟೀರಿಯಲ್ಲು ಅಲ್ಟಿಮೇಟ್ ಸ್ಟ್ರೆಸ್ಸಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ಫೋರ್ತ್ ಆಪ್ಷನ್ನು ಈಲ್ಡ್ಗಾಗುತ್ತೆ. ಇನ್ನು ಎಕ್ಸ್ಟೆನ್ಷನ್ ಮೆಜರ್ ಮಾಡೋದು ನೀವು UTM ಅಲ್ಲಿ ಲೆಂತ್ನ ಗೇಜ್ ಲೆಂತ್ ಆಗಿರೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಲೆಟ್ಸ್ ಚೆಕ್ ಡಕ್ಟಿಲಿಟಿ, ಸ್ಟ್ರೈನ್, ಎಲಾಸ್ಟಿಕ್ ಮಾಡ್ಯುಲಸ್, ಈಲ್ಡ್ ಸ್ಟ್ರೆಸ್ ಆ್ಯಂಡ್ ಗೇಜ್ ಲೆಂತ್. Let's move on to the 2 and 3 marks question. These are very direct questions. You can able to easily solve this. Define stress ಅಂತ ಕೇಳ್ತಾ ಇದ್ದಾರೆ. ಸ್ಟ್ರೆಸ್ ಡೆಫಿನೇಷನ್ ಬರೀಬೇಕಾದ್ರೆ ಲೋಡ್ ಬೈ ಏರಿಯಾ ಅಂತ ಹೇಳಕ್ಕೆ ಹೋಗ್ಬಿಡಿ. ಯು ಶುಡ್ ರೈಟ್ ಆರ್ ಯು ಶುಡ್ ರೆಪ್ರೆಸೆಂಟ್ ಯುವರ್ ಆನ್ಸರ್ಸ್ ಇನ್ ಟರ್ಮ್ಸ್ ಆಫ್ ಡೆಫಿನೇಷನ್ ಓನ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್. ಸೊ ಯು ಶುಡ್ ಡಿಫೈನ್ ಇನ್ ಸಚ್ ಎ ವೇ ದಟ್ ಸ್ಟ್ರೆಸ್ಗೆ ಕರೆಕ್ಟ್ ಡೆಫಿನೇಷನ್ ಬರೀಬೇಕಾಗುತ್ತೆ. ಯೂನಿಟ್ ಕೂಡ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ ಸ್ಟ್ರೆಸ್ ಅಂದರೆ ಏನು? ದ ಇಂಟರ್ನಲ್ ರೆಸಿಸ್ಟೆನ್ಸ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಆಕ್ಟಿಂಗ್ ಆನ್ ಎ ಮೆಟೀರಿಯಲ್, ಅಥವಾ you can write this also. Intensity of the forces distributed over a given section is called a stress at a point ಅಂತ ಹೇಳ್ಬೋದು. SI ಯೂನಿಟ್ ಪ್ಯಾಸ್ಕಲ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್, ಮೆಗಾ ಪ್ಯಾಸ್ಕಲ್, ಯಾವುದಾದ್ರೂ ಬರೀರಿ. ಆಲ್ ಆರ್ ರಿಲೆವೆಂಟ್ ಟು ಗಿಗಾ ಪ್ಯಾಸ್ಕಲ್, ಆಲ್ ಆರ್ ರಿಲೆವೆಂಟ್ ಟು ದ ಸ್ಟ್ರೆಸ್ ಓನ್ಲಿ. ಕಂಪ್ರೆಸಿವ್ ಸ್ಟ್ರೆಸ್ ಬಗ್ಗೆ ಕೇಳ್ತಿದ್ದಾರೆ. ಕಂಪ್ರೆಸಿವ್ ಸ್ಟ್ರೆಸ್ ಅಂತ ಹೇಳಿದ್ರೆ ಇಂಟರ್ನಲ್ ರೆಸಿಸ್ಟಿಂಗ್ ಫೋರ್ಸ್ ಡೆವಲಪ್ಡ್ ಪರ್ ಯೂನಿಟ್ ಏರಿಯಾ ವೆನ್ ದ ಮೆಂಬರ್ ಇಸ್ ಸಬ್ಜೆಕ್ಟೆಡ್ ಟು ಪುಷಿಂಗ್ ಫೋರ್ಸ್. ದಟ್ ಯು ಶುಡ್ ರೈಟ್ ದಿಸ್ ಸೆಂಟೆನ್ಸ್. ಪುಷಿಂಗ್ ಫೋರ್ಸೇ ಬರೀಬೇಕಾಗುತ್ತೆ. ಪುಲ್ಲಿಂಗ್ ಫೋರ್ಸ್ ಅಂದರೆ ಟೆನ್ಸೈಲ್ ಫೋರ್ಸ್ ಆಗುತ್ತೆ. So it will cause the shortening of a material. ಸೊ ಕಾಲಮ್ಸು ಪಿಲ್ಲರ್ಸಲ್ಲಿ ನಾವು ಕಂಪ್ರೆಸಿವ್ ಸ್ಟ್ರೆಸ್ನ ನೋಡ್ಬೋದು. ಇನ್ನು ಹೂಕ್ಸ್ ಲಾ ಬಗ್ಗೆ ಹೇಳೋದಾದರೆ, ಈಗ ತಾನೇ ಕಲ್ತ್ಕೊಂಡ್ರೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ವಿತ್ ಇನ್ ಎಲಾಸ್ಟಿಕ್ ಲಿಮಿಟ್. ದಟ್ ಈಸ್ ಅ ಡೆಫಿನೇಷನ್ ಆಫ್ ಹೂಕ್ಸ್ ಲಾ. ಆ್ಯಂಡ್ EGK ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಯಿದೆ, E is equal to 9kg divided by 3k plus g. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕಾಗುತ್ತೆ ನೀವು. ಥರ್ಮಲ್ ಸ್ಟ್ರೆಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ದ ಫ್ರೀ ಎಕ್ಸ್ಪ್ಯಾನ್ಷನ್ ಆರ್ ಕಾಂಟ್ರಾಕ್ಷನ್ ಆಫ್ ಮೆಟೀರಿಯಲ್ ವೆನ್ ರಿಸ್ಟ್ರೈನ್ ಇಂಡ್ಯೂಸ್ ಸ್ಟ್ರೆಸ್ ಇನ್ ಅ ಮೆಟೀರಿಯಲ್ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು
ಏನು ಟೆಂಪ್ರೇಚರ್ಗೆ ಏನಾದರೂ ಅದು ಹೈಯರ್ ಟೆಂಪ್ರೇಚರ್ ಅಥವಾ ಲೋವರ್ ಟೆಂಪ್ರೇಚರ್ಗೆ ಅಡಾಪ್ಟ್ ಆದಾಗ ಎಕ್ಸ್ಪ್ಯಾನ್ಷನ್ ಅಥವಾ ಕಾಂಟ್ರಾಕ್ಷನ್ ಆಗುವಂಥ ಒಂದು ಸ್ಟೇಟ್ಗೆ ಥರ್ಮಲ್ ಸ್ಟ್ರೆಸ್ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ ಬರಿಬೋದು ಆಲ್ಫಾ ಇ ಇಂಟು ಡೆಲ್ಟಾ ಟಿ. ದೆನ್ ಕಮಿಂಗ್ ಟು ದ 3 marks ಕ್ವಶನ್, ವಿ ಹ್ಯಾವ್ ಡಿಫರೆನ್ಷಿಯೇಟ್ ಬಿಟ್ವೀನ್ ಟೆನ್ಸೈಲ್ ಸ್ಟ್ರೆಸ್ ಆ್ಯಂಡ್ ಕಂಪ್ರೆಸಿವ್ ಸ್ಟ್ರೆಸ್ ಕೇಳಿದ್ದಾರೆ. ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿದ್ರೆ ಪುಲ್ಲಿಂಗ್ ಫೋರ್ಸಿಂದ ಆಗುವಂತಹ ಸ್ಟ್ರೆಸ್ಸು. ಕಂಪ್ರೆಸಿವ್ ಸ್ಟ್ರೆಸ್ ಅಂದರೆ ಪುಷಿಂಗ್ ಫೋರ್ಸಸ್ಸಿಂದ ಬರುವಂಥದ್ದು. ಪುಲ್ಲಿಂಗ್ ಫೋರ್ಸ್ ಅಂದರೆ ಟ್ರೈ ಟು ಎಲಾಂಗೇಟ್ ದ ಮೆಟೀರಿಯಲ್ ಅಥವಾ ಇನ್ಕ್ರೀಸ್ ದ ಲೆಂತ್, ಇದು ಡಿಕ್ರೀಸ್ ದ ಲೆಂತ್ ಆಗುತ್ತೆ. ಸೊ ಆ್ಯಕ್ಟ್ಸ್ ಅವೇ ಫ್ರಮ್ ದ ಬಾಡಿ ಅಂತ ಹೇಳಿದ್ರೆ ಬಾಡಿಯಿಂದ ಹೊರಗಡೆಗೆ ಎಳಿತಾ ಇರುವಂತಹ ಫೋರ್ಸು. ಸೊ ಈ ಕಡೆ ಟುವರ್ಡ್ಸ್ ದ ಆಕ್ಸೆಸ್ ಅಥವಾ ಟುವರ್ಡ್ಸ್ ದ ಬಾಡಿ ಅಂದರೆ ಈ ಥರ ಬರುತ್ತೆ. ಬಲ್ಕ್ ಮಾಡ್ಯುಲಸ್ ಡೆಫಿನಿಷನ್ ಕೇಳಿದ್ದಾರೆ. ಇಟ್ಸ್ ಅ ರೇಷಿಯೋ ಆಫ್ 3 dimensional ಸ್ಟ್ರೆಸ್ಸಸ್ ಅಥವಾ ಡೈರೆಕ್ಟ್ ಸ್ಟ್ರೆಸ್ಸಸ್ ಅಂತ ಬರಿಬೋದು. ಸೊ ನಿಮ್ಗೆ ಆಲ್ರೆಡಿ ಥಿಯರಿಲಿ ಹೇಳಿದ್ದೆ ನಾನು, 3 dimensional ಸ್ಟ್ರೆಸ್ಸಸ್, ಎಲ್ಲ ಡೈರೆಕ್ಷನಲ್ಲೂ ಕೂಡ ಸ್ಟ್ರೆಸ್ ಆಕ್ಟ್ ಆದರೆ ಅದಕ್ಕೆ ಐಡೆಂಟಿಕಲ್ ಸ್ಟ್ರೆಸ್ಸಸ್ ಅಂತ ಕರಿತೀವಿ ಅಥವಾ ಡೈರೆಕ್ಟ್ ಸ್ಟ್ರೆಸ್ ಅಂತ ಕರಿತೀವಿ. 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಆದರೆ ವಿ ಕ್ಯಾನ್ ಕಾಲ್ ದಿಸ್ ಎಸ್ ಎ ವಾಲ್ಯೂಮೆಟ್ರಿಕ್ ಸ್ಟ್ರೈನಿಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ಅ ಬಲ್ಕ್ ಮಾಡ್ಯುಲಸ್. ಇನ್ನು ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಮತ್ತು ಲ್ಯಾಟ್ರಲ್ ಸ್ಟ್ರೈನ್ ಅಂತ ಹೇಳಿದ್ರೆ, ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಇಸ್ ಎ ಸ್ಟ್ರೈನ್ ಪ್ರೊಡ್ಯೂಸ್ಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಲೋಡ್. ಸೊ ಯಾವ ಡೈರೆಕ್ಷನಲ್ಲಿ ಲೋಡ್ ಅಪ್ಲೈ ಆಗ್ತಾ ಇದೆ ಆ ಡೈರೆಕ್ಷನಲ್ಲಿ ಸ್ಟ್ರೈನ್ ಕ್ರಿಯೇಟ್ ಆದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಆ್ಯಂಡ್ ಡೆಲ್ಟಾ ಎಲ್ ಬೈ ಎಲ್ ಅಂತ ತೊಗೋಬೋದು. ಲ್ಯಾಟ್ರಲ್ ಸ್ಟ್ರೈನ್ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಲೋಡ್, ಅಂದರೆ ನೀವು ಏನು ಅಪ್ಲೈ ಮಾಡಿದ್ರಿ ಇಲ್ಲಿ ಲೋಡು, ಈ ಥರ ಡೈರೆಕ್ಷನಲ್ಲಿ ಏನಾದರೂ ಮೆಟೀರಿಯಲ್ಲು ಡಿಫಾರ್ಮೇಷನ್ ಆದರೆ ದಾಟ್ ಸ್ಟ್ರೈನ್ ಇಸ್ ಕಾಲ್ಡ್ ಎ ಲ್ಯಾಟ್ರಲ್ ಸ್ಟ್ರೈನ್. ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ದು ಸಿಗ್ನಿಫಿಕೆನ್ಸ್ ಕೇಳ್ತಿದ್ದಾರೆ. ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ಟು ಫೈಂಡ್ ಪ್ರಾಪರ್ಟೀಸ್ ಸಚ್ ಆಸ್ ಯಂಗ್ಸ್ ಮಾಡ್ಯುಲಸ್, ಈಲ್ಡ್ ಸ್ಟ್ರೆಂತ್, ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್, ಬ್ರೇಕಿಂಗ್ ಸ್ಟ್ರೆಂತ್ ಎಲ್ಲ ಕಂಡುಹಿಡಿಬೋದು. ಯಾವುದೇ ಮೆಟೀರಿಯಲ್ ಆದ್ರೂ ಕೂಡ ಮೆಟೀರಿಯಲ್ ಬಿಹೇವಿಯರ್ನ ಇಂಡಿಕೇಟ್ ಮಾಡುತ್ತೆ, ವೆದರ್ ಇಟ್ ಇಸ್ ಡಕ್ಟೈಲ್ ಆರ್ ಬ್ರಿಟಲ್ ಅಂತ. ಮತ್ತು ಸೂಟಬಲ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಂಜಿನಿಯರ್ಗೆ ಹೆಲ್ಪ್ ಮಾಡುತ್ತೆ. ಯು ಕ್ಯಾನ್ ರೈಟ್ ಎನಿ 3 ಸಿಗ್ನಿಫಿಕೆನ್ಸಸ್. ಪರ್ಸೆಂಟೇಜ್ ಎಲಾಂಗೇಷನ್ ಅಂತ ಹೇಳಿದ್ರೆ ಇಟ್ಸ್ ಅ ರೇಷಿಯೋ ಆಫ್ ಫೈನಲ್ ಎಕ್ಸ್ಟೆನ್ಷನ್ ಟು ದ ಒರಿಜಿನಲ್ ಲೆಂತ್. ಸೊ LF - L0 ಡಿವೈಡೆಡ್ ಬೈ L0 ಅನ್ನೋದು ಫಾರ್ಮುಲಾ. ಸಿಮಿಲರ್ಲಿ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಚೇಂಜಸ್ ಇನ್ ಕ್ರಾಸ್ ಸೆಕ್ಷನಲ್ ಏರಿಯಾ ಟು ದ ಒರಿಜಿನಲ್ ಕ್ರಾಸ್ ಸೆಕ್ಷನಲ್ ಏರಿಯಾ, ದಟ್ ಈಸ್ A0 - AF ಬೈ A0 ಮಾಡೋದು ಬರುವಂಥದ್ದು. ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್ ಯು ಕಾಲ್ ಪರ್ಸೆಂಟೇಜ್ ಎಲಾಂಗೇಷನ್ ಅಂಡ್ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ. ಇನ್ನು 5 marks ಕ್ವಶನ್ ಕೇಳಿದರೆ ಸ್ಟ್ರೆಸ್ಸಸ್ ಟೈಪ್ ಕೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ. ಫಸ್ಟು ಲೀಸ್ಟ್ ಮಾಡಿ ಯಾವ್ಯಾವ ಸ್ಟ್ರೆಸ್ ಇದೆ: ಟೆನ್ಸೈಲ್, ಕಂಪ್ರೆಸಿವ್, ಶಿಯರ್, ಬೆಂಡಿಂಗ್ ಆ್ಯಂಡ್ ಟಾರ್ಷನಲ್ ಅಂತ. ಟೆನ್ಸೈಲ್ ಅಂದರೆ ಯು ಶುಡ್ ರಿಮೆಂಬರ್ ದ ಕೀವರ್ಡ್ ಎಸ್ ಪುಲ್ಲಿಂಗ್ ಫೋರ್ಸ್, ಪುಷಿಂಗ್ ಫೋರ್ಸ್, ಪ್ಯಾರಲಲ್ ಟು ದ ಕ್ರಾಸ್ ಸೆಕ್ಷನ್. ಬೆಂಡಿಂಗ್ ಲೋಡ್ ಅಥವಾ ಬೆಂಡಿಂಗ್ ಮೂಮೆಂಟ್ ಕ್ರಿಯೇಟ್ ಮಾಡುವಂತಹ ಸ್ಟ್ರೆಸ್ಸು, ಟ್ವಿಸ್ಟಿಂಗ್ ಮೂಮೆಂಟ್ ಕ್ರಿಯೇಟ್ ಮಾಡುವಂಥ ಸ್ಟ್ರೆಸ್ಸು. ಆ್ಯಂಡ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ವಿಚ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ರೆಗ್ಯುಲರ್ ವಿಡಿಯೋ ಸೆಷನ್ಸ್ ಆಲ್ಸೋ. ಕ್ರೇನಲ್ಲಿ ಯೂಸ್ ಮಾಡೋ ಸ್ಟೀಲ್ ವೈರ್ ಆಗಿರ್ಬೋದು, ಸಸ್ಪೆನ್ಷನ್ ಬ್ರಿಡ್ಜ್ ಆಗಿರ್ಬೋದು, ಅದೆಲ್ಲ ಟೆನ್ಸೈಲ್ ಸ್ಟ್ರೆಸ್ಸು. ಬ್ರಿಡ್ಜ್ ಕಾಲಮ್ಗಳು, ಪಿಲ್ಲರ್ಗಳು, ಅದಕ್ಕೆಲ್ಲ ಕಂಪ್ರೆಸಿವ್ ಸ್ಟ್ರೆಸ್ ಅಂತ ತೊಗೋಬೋದು. ರಿವೆಟ್ಸು, ಬೋಲ್ಟ್ಸು, ಪಿನ್ಸು ಇವೆಲ್ಲ ಶಿಯರ್ ಸ್ಟ್ರೆಸ್ ಅಂತ ತೊಗೋಬೋದು ಎಕ್ಸಾಂಪಲ್ಸು. ಆ್ಯಂಡ್ ಸಿಂಪ್ಲಿ ಸಪೋರ್ಟೆಡ್ ಬೀಮು ಅಥವಾ ಬ್ರಿಡ್ಜ್ ಗ್ರಿಡರ್ಗೆ ಸೊ ಟಾರ್ಷನಲ್ ಸ್ಟ್ರೆಸ್ ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಶಾಫ್ಟ್, ಸ್ಕ್ರೂ ಡ್ರೈವರ್, ಪ್ರೊಪೆಲ್ಲರ್ ಶಾಫ್ಟ್ ಇರುತ್ತೆ. ಇನ್ನು ಬ್ರಿಡ್ಜಸ್ಸು ಮತ್ತು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಎಲ್ಲ ಬೆಂಡಿಂಗ್ ಸ್ಟ್ರೆಸ್ಸಿಗೆ ಬರುತ್ತೆ ಅಂತ ಬರೀಬೋದು. ನೆಕ್ಸ್ಟ್ ಸ್ಟ್ರೆಸ್ ಸ್ಟ್ರೈನ್ ಬಿಹೇವಿಯರ್ ಆಫ್ ಮೈಲ್ಡ್ ಸ್ಟೀಲ್ ಆ್ಯಂಡ್ ಕ್ಯಾಸ್ಟ್ ಐರನ್ ಕೇಳ್ತಾ ಇದ್ದಾರೆ. ಇಲ್ಲಿ ಮೈಲ್ಡ್ ಸ್ಟೀಲಲ್ಲಿ ಡಕ್ಟೈಲ್ ಬಿಹೇವಿಯರ್ನ ಶೋ ಮಾಡಿದ್ರೆ ಕ್ಯಾಸ್ಟ್ ಐರನ್ ಬ್ರಿಟಲ್ ಬಿಹೇವಿಯರ್ನ ಶೋ ಮಾಡುತ್ತೆ. ಇಲ್ಲಿ ಈಲ್ಡ್ ಪಾಯಿಂಟ್ ಇರುತ್ತೆ, ಇದರಲ್ಲಿ ಈಲ್ಡ್ ಪಾಯಿಂಟ್ ಇರೋದಿಲ್ಲ. ಲಾರ್ಜ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಬಿಫೋರ್ ಫ್ರ್ಯಾಕ್ಚರ್ ಆಗುತ್ತೆ. ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗೋದಿಲ್ಲ. ಗುಡ್ ಟಫ್ನೆಸ್ ಮತ್ತು ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಇರೋದು ಗೊತ್ತಾಗುತ್ತೆ. ಇದರಲ್ಲಿ ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಬಟ್ ಟೆನ್ಸೈಲ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಇಲ್ಲಿ ಟೆನ್ಷನ್ ಅಥವಾ ಶಾಕ್ ಲೋಡ್ ಇರೋ ಕಡೆ ಸೂಟಬಲ್ ಆಗುತ್ತೆ, ಇದು ಕಂಪ್ರೆಷನ್ ಕಡೆ ಸೂಟಬಲ್ ಆಗುತ್ತೆ. ಸೊ ಜಸ್ಟಿಫಿಕೇಶನ್ ಏನಂತ ಬರಿಬೋದು ಅಂದರೆ ಮೈಲ್ಡ್ ಸ್ಟೀಲ್ ಯೂಸ್ಡ್ ಫಾರ್ ಬ್ರಿಡ್ಜಸ್ಸು, ಸ್ಟ್ರಕ್ಚರಲ್ ಮೆಂಬರ್ಸು, ಮೆಷಿನ್ ಪಾರ್ಟ್ಸ್ ಅಲ್ಲೆಲ್ಲ ಯೂಸ್ ಆದರೆ ಕ್ಯಾಸ್ಟ್ ಐರನ್ನು ಮೆಷಿನ್ ಬೆಡ್ಸು, ಇಂಜಿನ್ ಬ್ಲಾಕ್ಸು, ಪೈಪ್ಸು, ಕಾಲಮ್ಸ್ ಮತ್ತು ಬೇಸಸಲ್ಲಿ ಯೂಸ್ ಆಗುತ್ತೆ ಅಂತ ಬರಿಬೋದು. ಸೊ ಮೆಷಿನ್ ಬೆಡ್ಸು, ಇಂಜಿನ್ ಬ್ಲಾಕ್ಸಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಬರಿಬೋದು. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಸ್ಟ್ರೈನ್ ಮತ್ತು ಟೈಪ್ಸ್ ಆಫ್ ಸ್ಟ್ರೈನ್. ಸಿಮಿಲರ್ ಟು ದ ಸ್ಟ್ರೆಸ್, ಸ್ಟ್ರೈನ್ ಅಂದರೆ ಏನು ಅಂತ ಬರೀರಿ. ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್ನು. ಟೆನ್ಸೈಲ್, ಕಂಪ್ರೆಸಿವ್ ಮತ್ತು ಶಿಯರ್ ಸ್ಟ್ರೈನ್ದು ಡೆಫಿನಿಷನ್ ಬರೆದು ಎಕ್ಸಾಂಪಲ್ಸ್ ಬರೆದ್ರೆ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಹಿಯರ್. ಸಿಮಿಲರ್ಲಿ ಥರ್ಮಲ್ ಸ್ಟ್ರೆಸ್ ಯಾವಾಗ ಆಗುತ್ತೆ, ಥರ್ಮಲ್ ಸ್ಟ್ರೈನ್ ಯಾವಾಗ ಆಗುತ್ತೆ, ರಿಲೇಟೆಡ್ ಫಾರ್ಮುಲಾಸ್ ಯು ಕ್ಯಾನ್ ರೈಟ್ ದಿಸ್. ಏನು ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಆವಾಗ ರಿಸ್ಟ್ರಿಕ್ಷನ್ ಇದ್ದರೆ ಇಟ್ ವಿಲ್ ಎಲಾಂಗೇಟ್ ಆರ್ ಕಾಂಟ್ರಾಕ್ಟ್ ಅಂತ ಬರಿಬೋದು. ಪಾಯ್ಸನ್ಸ್ ರೇಷಿಯೋ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಲೈಕ್ ಫಸ್ಟ್ ಡೆಫಿನೇಷನ್ ಬರೆದು ಇಟ್ ಪ್ರಿಡಿಕ್ಟ್ಸ್ ದ ಮೆಟೀರಿಯಲ್ ಡಿಫಾರ್ಮೇಷನ್, ಮೆಟೀರಿಯಲ್ ಸೆಲೆಕ್ಷನ್, ಸ್ಟ್ರಕ್ಚರಲ್ ಡಿಸೈನು, FEAಗೆ ಯೂಸ್ ಆಗುತ್ತೆ. ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅನಾಲಿಸಿಸ್ ಮಾಡಬೇಕಾದ್ರೆ ಪಾಯ್ಸನ್ಸ್ ರೇಷಿಯೋ ಯೂಸ್ ಮಾಡ್ತೀವಿ ಅಂತ ಬರಿಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಕ್ವಶನ್ಸ್ ವಿಚ್ ಆರ್ ಟೇಕನ್ ಫ್ರಮ್ ಯುವರ್ ಕ್ವಶನ್ ಬ್ಯಾಂಕ್. ಐ ಹೋಪ್ ಎಲ್ರಿಗೂ ಈ ಒಂದು ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹೋಪ್ಫುಲಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.